ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ನವೀನ್. ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಗುಲಾಬ್ ಜಾಮೂನ್ ಮಾಡಲು ಬೇಕಾಗಿರುವ ಪದಾರ್ಥಗಳು: ಗುಲಾಬ್ ಜಾಮೂನ್ 2 ಕಪ್, ಹಾಲು 1 ಕಪ್, ಏಲಕ್ಕಿ ಪೌಡರ್ ಸ್ವಲ್ಪ ಮತ್ತು ಸಕ್ಕರೆ. ಈಗ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು 1 ಕಪ್ ನೀರನ್ನು ಹಾಕಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ 1 ಕಪ್ ನೀರು ಹಾಕಿದ್ದೀನಿ. ಈಗ ಸಕ್ಕರೆನೂ ಮಿಕ್ಸ್ ಮಾಡೋಣ ಬನ್ನಿ. ಈಗ ಸಕ್ಕರೆ ನೀಟಾಗಿ ಕರಗಬೇಕು. ನೋಡಿ ಫ್ರೆಂಡ್, ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು. ಫ್ರೆಂಡ್ಸ್, ಈಗ ಸಕ್ಕರೆ ಪಾಕ ಎಲ್ಲ ಕರಗೋಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈಗ 2 ಕಪ್ಪು ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡಿ, 2 ಕಪ್ ಹಾಕ್ಕೊಂಡು ಸ್ವಲ್ಪ ಗಂಟಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಹಿಂಗೆಲ್ಲ ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ಪುಡಿ ಪುಡಿ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರೋಣ. ಅಂದರೆ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೇ ಹಾಕ್ಕೊಬೇಕು. ಜಾಸ್ತಿ ಆದರೆ ಏನಾಗುತ್ತೆ, ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪನೇ ಹಾಕೊಂತ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹಾಲಿಗೆ ಸ್ವಲ್ಪ ನಾನು ನೀರು ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮಿಕ್ಸ್ ಮಾಡ್ಕೊತ ಗಂಟಿಲ್ದಂಗೆ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ನಾದಕ್ಕೆ ಹೋಗಬಾರ್ದು. ನಾದಿದ್ರೆ ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ. ನಾದಬೇಡಿ, ಅಂಟಿಸುತ್ತೆ ಇದು. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಂಡೆಗಳು ಮಾಡ್ಕೊಬೇಕಾಗತ್ತೆ. ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿ, ಪಾಕ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ನೀವು ಪಾಕ ಆಗಿದೆಯಾ ಇಲ್ವಾ ಅಂತ ಅಂದರೆ ಹಿಂಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ಗಟ್ಟಿ ಪಾಕ ಮಾಡ್ಕೊಂಬಿಡಿ. ಸ್ವಲ್ಪ ಹಿಂಗೆ ತಿಕ್ಕಾಗಬೇಕು, ಸ್ವಲ್ಪ ಅಂಟಿಸ್ಬೇಕಿದು. ಆವಾಗ ಇದು ರೆಡಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ಇದಾಗಬೇಕು, ಕುಕ್ಕಾಗಲಿ. ಫ್ರೆಂಡ್ಸ್, ಈಗ ನೋಡಿ, ಇದು ರೆಡಿಯಾಗ್ತಿದೆ ಪಾಕ. ಇದಕ್ಕೆ ನಾವು ಕುದೀತಾ ಇರೋವಾಗೇ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನೇ ಕುಟ್ಟಿ ರೆಡಿ ಮಾಡಿರೋ ಅಂಥದ್ದು. ಇದು ಮಿಕ್ಸ್ ಅಂಗಡಿಲೂ ಸಿಗುತ್ತೆ ಏಲಕ್ಕಿ ಪೌಡರು. ನೀವು ಅದನ್ನಾದರೂ ಹಾಕ್ಕೊಬೋದು, ಇಲ್ಲ ಮನೇಲಾದರೂ ಕುಟ್ಕೊಬೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಾಕೋಣ. ಫ್ರೆಂಡ್ಸ್, ಈಗ ತುಪ್ಪನ ಹಚ್ಕೊಂಡು ಕೈಗೆಲ್ಲ ಇದು ಮಾಡ್ಕೊಳ್ಳಿ, ಸವರ್ಕೊಳ್ಳಿ. ಈಗ ಸ್ವಲ್ಪ ನಿಮಗೆ ಯಾವ ಗಾತ್ರದ ಉಂಡೆ ಬೇಕೋ ಆ ಗಾತ್ರಕ್ಕೆ ಉಂಡೆನ ನೀಟಾಗಿ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಾಫ್ಟಾಗಿ ರೌಂಡು ನೈಸಾಗಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ಥರ ಜಾಸ್ತಿ ಪ್ರೆಸ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆಗಳನ್ನ ಮಾಡಿಕೊಂಡು ಪ್ಲೇಟ್ಗೆ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಉಂಡೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ನೀಟಾಗಿ ಬರಲ್ಲ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಮಾಡ್ತಾ ಮಾಡ್ತಾ ನೀಟಾಗಿ ಬರುತ್ತೆ ಅದೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಸಣ್ಣ ಸಣ್ಣಾಗಿ ಉಂಡೆ ಮಾಡ್ಕೊಂಬಂದು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಪಾಕ ರೆಡಿಯಾಗಿದೆ. ಇದನ್ನು ನಾವು ಆಫ್ ಮಾಡೋಣ. ಇದು ತಣ್ಣಗಾಗಬೇಕು. ಇದು ತಣ್ಣಗೆ ಅಂದರೆ ಸ್ವಲ್ಪ ಬಿಸಿ ಇರಬೇಕು. ನಾವು ಉಂಡೆನ ಕರೆದಾಗ ಅದು ಬಿಸಿ ಇದು ಬಿಸಿ ಇದ್ದರೆ, ಜಾಸ್ತಿ ಬಿಸಿ ಇದ್ದಾಗ ಹೊಡ್ಕೊಂಬಿಡುತ್ತೆ. ಅದರಿಂದ ಈ ಪಾಕ ತಣ್ಣಗಾಗಲಿ ಬನ್ನಿ. ಫ್ರೆಂಡ್ಸ್, ಈಗ ಪಾತ್ರೆಯನ್ನಿಟ್ಟು ಸ್ಟವ್ ಹಚ್ಚಿ
ಅದಕ್ಕೆ ಎಣ್ಣೆ ಹಾಕೋಣ. ಉಂಡೆ ಎಲ್ಲ ಕರ್ಕೊಬೇಕಲ್ವ, ಅದಕ್ಕೋಸ್ಕರ ಈಗ ಎಣ್ಣೆನ ಹಾಕೊಳ್ಳೋಣ. ನಾನು ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡೋದು. ನೋಡಿ ಫ್ರೆಂಡ್, ಉಂಡೆ ಎಲ್ಲ ಮುಳುಗೋಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದ ನಂತರ ಉಂಡೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡೋಣ. ಒಂದು ಸಣ್ಣ ಉಂಡೆ ಮಾಡಿ ಇದಕ್ಕೆ ಹಾಕೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ನೋಡಿ ಫ್ರೆಂಡ್, ಒಂದೊಂದೇ ಉಂಡೆನ ಈ ರೀತಿ ಬಿಡ್ತಾ ಹೋಗಬೇಕು. ಸಣ್ಣ ಉರಿಲಿ ಇಟ್ಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಫುಲ್ಲು ಕಪ್ಪಾದಂಗೆ ಆಗಿಬಿಡುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಂದರೆ ಸಣ್ಣ ಉರಿಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಒಂದೊಂದೇ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಬೇಕು. ಟರ್ನ್ ಮಾಡ್ತಾ ಇರಬೇಕು. ಆವಾಗ ಎಲ್ಲ ಕಡೆ ನೀಟಾಗಿ ಈಕ್ವಲಾಗಿ ಬೇಯುತ್ತೆ. ಅಂದರೆ ಸಮವಾಗಿ ನೀಟಾಗಿ ಹದವಾಗಿ ಬರುತ್ತೆ ಉಂಡೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಿಂಗೆ ಟರ್ನ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೇಯ್ತಿದೆ ಉಂಡೆ ಎಲ್ಲ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನೀಟಾಗಿ ಇದೆಲ್ಲ ಒಳಗಡೆ ಎಲ್ಲ ಬೆಂದಿರುತ್ತೆ. ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ ನೀವು, ಆವಾಗ ನೀಟಾಗಿ ಎಲ್ಲ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಂದು ಪಾತ್ರೆಗೆ ತೊಗೊಳ್ಳೋಣ ಇದನ್ನೆಲ್ಲ. ಫ್ರೆಂಡ್ಸ್, ಮತ್ತೆ ನೋಡಿ, ಸಣ್ಣ ಉರಿಲೇ ಇರಲಿ. ಇದನ್ನು ಉಂಡೆಗಳನ್ನ ಹಾಕೋಣ. ಮತ್ತೆ ಇದೆಯಲ್ಲ, ಆ ಉಂಡೆ ಎಲ್ಲ ನೀಟಾಗೆ ಎಲ್ಲ ಅದನ್ನು ಕರ್ಕೊಂಬಿಡಿ. ಅಂದರೆ ಸಣ್ಣುರಿಲೇ ಬೇಯಿಸಿ. ದಪ್ಪುರಿ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸಣ್ಣುರಿಲೇ ಬೇಯಿಸಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಬೇಕು. ಉಂಡೆ ಎಲ್ಲ ನೋಡಿ ಎಷ್ಟು ದಪ್ಪ ಊದುತ್ತಿದೆ. ಅದೆಲ್ಲ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ. ಹಿಂಗೆ ರೌಂಡಾಗಿ ತಿರುಗಿಸ್ತಿರ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಹೀಗಿದಾಗಿದೆ. ಈಗ ತೊಗೊಂಬಿಡೋಣ. ತೆಗೆದು ಪ್ಲೇಟಿಗೆ ಹಾಕೋಣ. ಈಗ ಪ್ಲೇಟಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಉಂಡೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಪಾಕನೂ ತಣ್ಣಗಿದೆ. ಅಂದರೆ ತಣ್ಣಗೆ ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು. ಉಗುರು ಬೆಚ್ಚಗಿರುತ್ತಲ್ಲ, ಆ ರೀತಿ ಇರಬೇಕು. ಈಗ ಉಂಡೆ ಎಲ್ಲ ಈ ಪಾಕದೊಳಗಡೆ ಹಾಕೋಣ. ಪಾಕದೊಳಗಡೆ ಹಾಕಿ ಒಂದು 3 hours ಬಿಡೋಣ. ನೋಡಿ ಫ್ರೆಂಡ್ಸ್, ಪಾಕದೊಳಗಡೆ ಹಾಕಿ 3 hours ಇದು ಪಾಕದಲ್ಲಿ ಎಲ್ಲ ನೆನೆಬೇಕು. ಸರಿನಾ ಫ್ರೆಂಡ್ಸ್? 3 hours ನೆಂದಮೇಲೆ ನೋಡಿ ಫ್ರೆಂಡ್ಸ್, 3 hours ನೆನೆಸಿಟ್ಟಿದ್ವಲ್ಲ, ಈಗ ಜಾಮೂನು ಯಾವ ರೀತಿ ನೆನ್ಕೊಂಡಿದೆ. ಈಗ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಮೆತ್ತಗಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಇದೇ ರೀತಿ ಮಾಡಿ ಟ್ರೈ ಮಾಡಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು.